ಐಶ್ವರ್ಯ ಗೌಡ ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ಕೇಳಿ ಬಂದಂತಹ ಹೆಸರು. ಡಿಕೆ ಸುರೇಶ್ ಸಹೋದರಿ ಅಂತ ಹೇಳ್ಕೊಂಡು ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ದಾಳೆ, ಅದು ಕೂಡ ಗೋಲ್ಡ್ ಅನ್ನ ಪರ್ಚೇಸ್ ಮಾಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ರು. ಈಗ ಬೇಲ್ ಮೇಲೆ ಆಕೆ ಆಚೆ ಬಂದಿದ್ದಾಳೆ. ಸಾಲು ಸಾಲು ದೂರುಗಳು ಕೂಡ ಆಕೆಯ ವಿರುದ್ಧ ದಾಖಲಾಗ್ತಾ ಇದ್ದು, ಈ ನಡುವಲ್ಲೇ ಇತ್ತ ಮಂಡ್ಯ ಪೊಲೀಸ್ ಇಲಾಖೆ ಜನರಿಗೆ ಒಂದು ಸಲಹೆಯನ್ನ ನೀಡಿದ್ದಾರೆ. ಈ ಸಲಹೆಗಳು ಆಕೆಗೆ ಇನ್ನೆಷ್ಟು ಮುಳುವಾಗಬಹುದು, ಇನ್ನೆಷ್ಟು ಸಂಕಷ್ಟ ಎದುರಾಗಬಹುದು, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಐಶ್ವರ್ಯ ಬಣ್ಣದ ಮಾತಿಗೆ ಮೋಸ ಹೋದವರೆಷ್ಟು? ಒಂದೊಂದಾಗಿ ಹೊರ ಬರ್ತಿದೆ ಐಶ್ವರ್ಯ ಮೋಸದಾಟ. ಡಬಲ್ ಹಣ, ಹೆಚ್ಚಿನ ಲಾಭದ ಆಸೆ ತೋರಿಸಿ ವಂಚನೆ. ಸೂಕ್ತ ದಾಖಲೆ ಜೊತೆ ದೂರು ನೀಡುವಂತೆ ಎಸ್ಪಿ ಸಲಹೆ. ನಾನು ಡಿಕೆ ಸುರೇಶ್ ತಂಗಿ, ನಿಮಗೆ ಗೊತ್ತಾ? ನಂಗೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ತುಂಬಾ ಪರಿಚಯ. ನಿಮಗೆ ಏನಾದ್ರೂ ಕೆಲಸ ಆಗ್ಬೇಕಿದ್ರೆ ಹೇಳಿ, ನಾನು ಅವರಿಂದ ಮಾಡಿಸಿಕೊಡ್ತೀನಿ. ಹೀಗೆ ಬಣ್ಣ ಬಣ್ಣದ ಮಾತಿನಿಂದ ಜನರನ್ನು ಯಾಮಾರಿಸಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಚಾಲಾಕಿ ಐಶ್ವರ್ಯ ಗೌಡಳ ಮೇಲೆ ಬಂದಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಮಂಡ್ಯದಲ್ಲೂ ಸಹ ಖತರ್ನಾಕ್ ಐಶ್ವರ್ಯ ಗೌಡ ಓರಫ್ ನವ್ಯಶ್ರೀ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತಿವೆ. ಐಶ್ವರ್ಯ ಗೌಡ ವಿರುದ್ಧ ಕೆಲವರು ಈಗಾಗಲೇ ದೂರು ನೀಡಿದ್ದಾರೆ. ಇನ್ನೂ ಹಲವರು ಎಸ್ಪಿ ಕಚೇರಿ ಹಾಗೂ ಜಿಲ್ಲೆಯ ಪೊಲೀಸ್ ಠಾಣೆಗಳಿಗೆ ತೆರಳಿ ಐಶ್ವರ್ಯ ಗೌಡ ವಿರುದ್ಧ ದೂರು ನೀಡಲು ಮುಂದಾಗ್ತಿದ್ದಾರೆ. ಪೊಲೀಸರು ಸೂಕ್ತ ದಾಖಲೆಗಳನ್ನು ತಂದು ದೂರು ದಾಖಲಿಸಿ ಎಂದು ಹೇಳಿದ್ದಾರೆ. ಇತ್ತ ಸ್ವತಃ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಐಶ್ವರ್ಯ ಗೌಡಳಿಂದ ಏನಾದ್ರೂ ಜನರು ವಂಚನೆಗೆ ಒಳಗಾಗಿದ್ದರೆ ಧೈರ್ಯದಿಂದ ದೂರು ನೀಡುವಂತೆ ಮನವಿ ಮಾಡಿದ್ದಾರೆ. ಇದು 5 ವರ್ಷ ಹಿಂದೆ ಆದ ಒಂದು ಪ್ರಕರಣ ಇದ್ದಿದ್ರಿಂದ ಸಾಕಷ್ಟು ಸಾಕ್ಷ್ಯಗಳನ್ನ ನಾವು ಇನ್ನು ಒದಗಿಸಿ ಅಂತೇಳಿ ನಾವು ಯಾರು ಫಿರ್ಯಾದಿ ಕೊಟ್ಟಿದ್ದಾರೆ ಅವರಿಗೆ ಕೇಳಿದೀವಿ. ಅವರು ಇನ್ನಷ್ಟು ಸಾಕ್ಷಿಗಳನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರದಾದ್ಮೇಲೆ ನಾವು ಮತ್ತೆ ಹೆಚ್ಚಿನ ವಿಚಾರಣೆಗೆ ಕರೆಸಲಿಕ್ಕೆ ನೋಟಿಸ್ ಅನ್ನು ಕೊಡ್ತೀವಿ. ಇದೇ ರೀತಿ ಏನು ಟಿವಿ ಮಾಧ್ಯಮದಲ್ಲಿ ಕಳೆದ 3-4 ದಿನಗಳಿಂದ ಇದು ಪ್ರಸಾರ ಆಗ್ತಾ ಇದೆ. ಈ ಸುದ್ದಿಯನ್ನು ನೋಡಿ ಇನ್ನೂ ಕೆಲವು ಜನರು ಮಂಡ್ಯ ಪಶ್ಚಿಮ ಠಾಣೆಗೆ ಸಹಿತ ಅವ್ರಿಗೂ ಸಹ ಮೋಸ ಆಗಿದೆ ಅಂತ ಹೇಳಿ ಕೆಲವೊಬ್ರು ನಮ್ಮ ಕಚೇರಿಗೆ ಸಹಿತ 2 ದಿನಗಳ ಹಿಂದೆ ಬಂದಿದ್ರು. ಮತ್ತು ಏನು ಸಾರ್ವಜನಿಕರಿಗೆ ಈ ಮೂಲಕ ಹೇಳುವುದೇನಂತಂದ್ರೆ ಹೆಚ್ಚಿನ ಲಾಭ ಕೊಡ್ತೀವಿ ಅಂತ ಹೇಳಿ ನಂಬಿಸಿ ಮೋಸ ಮಾಡುವಂತವ್ರು ಇರ್ತಾರೆ. ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕಂತೇಳಿ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ಯಾರಾದ್ರೂ ಅವ್ರಿಗೂ ಸಹಿತ ಮೋಸ ಆಗಿದ್ರೆ, ಏನಾದರೂ ದುಡ್ಡನ್ನು ಕಳೆದುಕೊಂಡಿದ್ರೆ ಅಂತವರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಅನ್ನು ಕೊಡಬಹುದು. ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ. ಒಟ್ಟಾರೆ ಜನರು ಬಡ್ಡಿ ಆಸೆಗೆ ಹಾಗೂ ಲಾಭದ ಆಸೆಗೆ ಸುಮ್ಮನೆ ಅಪರಿಚಿತರು ಹಾಗೂ ವಂಚನೆಗೆ ಒಳಗಾಗುವವರಿಗೆ ಹಣ ನೀಡಬಾರದು. ಒಂದು ವೇಳೆ ಹಣ ನೀಡಿದ್ರೆ ಉಂಡೆನಾಮ ಆಗೋದು ಗ್ಯಾರಂಟಿ. ಐಶ್ವರ್ಯ ಗೌಡ ಅದೆಷ್ಟು ಮಂದಿಗೆ ಮಕಮಲ್ ಟೋಪಿ ಹಾಕಿದ್ದಾಳೋ, ಎಷ್ಟು ಜನ ಮೋಸ ಹೋಗಿದ್ದಾರೋ ತನಿಖೆಯಿಂದ ಗೊತ್ತಾಗಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.